ಇದು ನ್ಯೂಸ್ 18 ನ ಬಿಗ್ ಇಂಪ್ಯಾಕ್ಟ್. ಬಿಡಿಎ ಅಧಿಕಾರಿಗೆ ಲಂಚಕ್ಕೆ ಬೇಡಿಕೆ ಇಟ್ಟಂತಹ ಕೇಸ್ ಇದು. ನಾವು ಕಳೆದ ಒಂದು ವಾರದ ಹಿಂದಷ್ಟೇ ಈ ಪ್ರಕರಣವನ್ನ ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸಿದ್ವಿ. ಈ ಬಿಡಿಎನಲ್ಲೇ ಯಾವ ರೀತಿಯಾಗಿ ಲಂಚಾವತಾರ ತಾಂಡವ ಆಡ್ತಾ ಇದೆ, ಅದರಲ್ಲೂ ಆರ್ಟಿಐ ಕಾರ್ಯಕರ್ತನೇ ಬಿಡಿಎ ಅಧಿಕಾರಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಂತಹ ವಿಚಾರವನ್ನ ನಾವು ಹೇಳಿದ್ವಿ. ಇದೀಗ ಅದೇ ಆರ್ಟಿಐ ಕಾರ್ಯಕರ್ತ ಮಹದೇವ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಆತ ಮನೆ ಕಟ್ಸ್ಬೇಕು ಅಂತ ಹೇಳಿ 5 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದ. ಯಾರಿಗೆ ಬೇಡಿಕೆ ಇಟ್ಟಿದ್ದ? ಆರ್ಟಿಐ ಕಾರ್ಯಕರ್ತ ಅಲ್ಲಿರುವಂತಹ ಬಿಡಿಎ ಅಧಿಕಾರಿಗೆ. ಬಿಡಿಎ ಅಧಿಕಾರಿಯನ್ನ ಪದೇ ಪದೇ ಪೀಡಿಸ್ತಾ ಇದ್ದಂತೆ. ಇದೇ ವಿಚಾರವನ್ನ ಜೂನ್ 30ನೇ ತಾರೀಕು ನ್ಯೂಸ್ 18 ನಲ್ಲಿ ನಾವು ರಹಸ್ಯ ಕಾರ್ಯಾಚರಣೆ ಮಾಡೋ ಮುಖಾಂತರ ಬಿಡಿಎನಲ್ಲಿ ಆಗ್ತಾ ಇರುವಂತಹ ಲಂಚಾವತಾರದ ದೃಶ್ಯಾವಳಿಗಳನ್ನ ನಿಮ್ ಮುಂದೆ ಇಟ್ಟಿದ್ವಿ. ಇದೀಗ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ಈ ಆರ್ಟಿಐ ಕಾರ್ಯಕರ್ತನ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಇದು ನ್ಯೂಸ್ 18 ನ ಬಿಗ್ ಇಂಪ್ಯಾಕ್ಟ್. ನೋಡಿ, ಇಲ್ಲಿ ಬಿಡಿಎ ಅಂತ ಹೇಳಿದ್ರೆ ಈ ಭ್ರಷ್ಟರ ಡೆವಲಪ್ಮೆಂಟ್ ಅಥಾರಿಟಿ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಹೋಗಿ ಸುಮಾರು ದಿನಗಳೇ ಆಗೋಯ್ತೇನೋ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ಯಾರು ಬೇಕಾದ್ರೂ, ಯಾವ ದಲ್ಲಾಳಿಗಳು ಬೇಕಾದ್ರೂ, ಯಾರು ಬೇಕಾದ್ರೂ ಅಲ್ಲಿ ಲಂಚಕ್ಕೆ ಬೇಡಿಕೆ ಇಡಬಹುದು ಅನ್ನೋ ಮಟ್ಟಿಗಾಗಿದೆ. ಅಲ್ಲಿ ದಂಧೆ ಒಂದ್ ರೀತಿ ಶುರುವಾಗ್ಬಿಟ್ಟಿದೆ ಅಂತ ಹೇಳಿ ಫೈಲ್ಗಳು ಮೂವ್ ಆಗಬೇಕು ಅಂದ್ರೂ ಕೂಡ ಅಲ್ಲಿ ಇಂತಿಷ್ಟು ದುಡ್ಡನ್ನ ಕೊಡ್ಲೇಬೇಕು ಅನ್ನೋ ರೀತಿಯ ವಿಚಾರಗಳು ಬೆಳಕಿಗೆ ಬರ್ತಾನೆ ಇರುತ್ತೆ. ಆದ್ರೆ ಅಲ್ಲಿ ಬಿಡಿಎ ಅಧಿಕಾರಿಗಳು ಅವರಿಗೆ ಇಲ್ಲಿ ಬ್ಲಾಕ್ ಮೇಲ್ ಅನ್ನ ಮಾಡಿ ಆರ್ಟಿಐ ಕಾರ್ಯಕರ್ತನೊಬ್ಬ ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇದ್ದ. ನಾನು ಮನೆ ಕಟ್ಸ್ಬೇಕು, ನೀವು ಹೆಂಗಾದ್ರೂ ಮಾಡಿ 5 ಲಕ್ಷ ರೂಪಾಯಿ ಕೊಡಿ ನನ್ಗೆ, ಹೆಂಗಾಗತ್ತೆ, ನೀವು ಕೊಡ್ಲೇಬೇಕು ಅಂತ ಹೇಳಿ ಆತ ಮಾತುಕತೆಯನ್ನು ನಡೆಸಿದಂತಹ ವಿಚಾರಗಳು ಕೂಡ ಗೊತ್ತಾಗಿತ್ತು. ನ್ಯೂಸ್ 18 ನಲ್ಲಿ ನಾವು ಆ ರಹಸ್ಯ ಕಾರ್ಯಾಚರಣೆ ಮುಖಾಂತರ ಆ ವಿಜುವಲ್ ಅನ್ನ ಕೂಡ ನಾವು ತೋರಿಸಿದ್ವಿ. ಇದೀಗ ನ್ಯೂಸ್ 18 ನ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಜಾಯ್ನ್ ಆಗ್ತಾ ಇದ್ದಾರೆ. ಆಶಿಕ್, ಕಳೆದ ಜೂನ್ 30ನೇ ತಾರೀಕು ನ್ಯೂಸ್ 18 ನ ರಹಸ್ಯ ಕಾರ್ಯಾಚರಣೆಯ ವರದಿಯಲ್ಲಿ ನಾವು ತೋರಿಸಿದ್ವಿ ಈ ಬಿಡಿಎನಲ್ಲಿ ಯಾವ ಮಟ್ಟಿಗೆ ದೊಡ್ಡ ಮಟ್ಟದ ಲಂಚಾವತಾರ ತಾಂಡವ ಆಡ್ತಾ ಇದೆ ಅಂತ ಹೇಳಿ. ಇದೀಗ ನ್ಯೂಸ್ 18 ನ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಏನ್ ಹೇಳ್ತೀರಿ ಸ್ಟೋರಿ ಬಗ್ಗೆ? ಶ್ರುತಿ, ಜೂನ್ 30ನೇ ತಾರೀಕು ಬಿಡಿಎಯಲ್ಲಿ ಈ ತರದ ಒಂದು ಪ್ರಕರಣದ ಬಗ್ಗೆ ನ್ಯೂಸ್ 18 ಒಂದು ವರದಿಯನ್ನ ಮಾಡಿತ್ತು. ಈ ವರದಿಯ ಪ್ರಮುಖ ಅಂಶ ಏನು ಅಂತಂದ್ರೆ, ಆರ್ಟಿಐ ಕಾರ್ಯಕರ್ತ ಮಹಾದೇವ್ ಅಲಿಯಾಸ್ ಸೀಗೆಹಳ್ಳಿ ಮಹಾದೇವ್ ಅನ್ನುವಂಥ ವ್ಯಕ್ತಿ ತಾನು ಮನೆಯನ್ನ ನಿರ್ಮಾಣ ಮಾಡ್ತಿದ್ದೀನಿ, ಹೀಗಾಗಿ ನನಗೆ 5 ಲಕ್ಷ ರೂಪಾಯಿಯನ್ನ ಕೊಡಬೇಕು ನೀವು ಅಂತ ಬಿಡಿಎ ಅಧಿಕಾರಿಗಳಿಗೆ ನಿರಂತರವಾಗಿ ಕಿರುಕುಳ ಮತ್ತೆ ಒತ್ತಡವನ್ನ ತರ್ತಾ ಇದ್ರು ಅನ್ನುವಂಥ ಒಂದು ವರದಿಯನ್ನ ಪ್ರಸಾರ ಮಾಡಿದ್ವಿ. ಇದೀಗ ವರದಿ ಪ್ರಸಾರ ಆಗಿರುವಂತಹ ಹಿನ್ನೆಲೆಯಲ್ಲಿ ಮಹಾದೇವ್ ಆರ್ಟಿಐ ಕಾರ್ಯಕರ್ತ ಮಹಾದೇವ್ ಮೇಲೆ ಇದೀಗ ಎಫ್ಐಆರ್ ದಾಖಲಾಗಿರುವಂತದ್ದು. ಎಫ್ಐಆರ್ ನಲ್ಲಿ ಒಂದಿಷ್ಟು ಅಂಶಗಳನ್ನು ಕೂಡ ದೂರಿನ ಮೂಲಕ ಬಿಡಿಎ ಅಧಿಕಾರಿಗಳು ಕೂಡ ಉಲ್ಲೇಖ ಮಾಡಿರುವಂತದ್ದು. ಕಳೆದ 4 ತಿಂಗಳಿನಿಂದ ನಮಗೆ ನಿರಂತರವಾಗಿ ಹಣಕ್ಕೆ ಬೇಡಿಕೆ ಇಟ್ಟು ಆ ಕಿರುಕುಳವನ್ನ, ಮಾನಸಿಕವಾಗಿ ಕಿರುಕುಳವನ್ನು ಕೂಡ ಕೊಡ್ತಾ ಇದ್ದಾರೆ. ಒಂದು ವೇಳೆ ನಾವು ಹಣವನ್ನ ಕೊಡದೇ ಇದ್ರೆ ನಮಗೆ ಪ್ರಾಣದ ಬೆದರಿಕೆ, ಜೊತೆಗೆ ಆರ್ಟಿಐ ಹಾಕಿ ನಕಲಿ ಪ್ರಕರಣಗಳಲ್ಲಿ ಆರ್ಟಿಐ ಅನ್ನು ಹಾಕಿ ನಮಗೆ ನಿರಂತರವಾಗಿ ಮಾನಸಿಕ ಕಿರುಕುಳವನ್ನ ಕೊಡ್ತಾ ಇದ್ರು ಅನ್ನುವಂತ ಒಂದು ವಿಚಾರವನ್ನ ಇದೀಗ ಉಲ್ಲೇಖವನ್ನ ಮಾಡಿರುವಂತದ್ದು. ಈಗಾಗಲೇ ಬಿಡಿಎಲ್ಲಿ ಇದರ ಸಂಬಂಧ ಬಿಡಿಎ ಚೀಫ್ ಕಮಿಷನರ್ ಆಗಿರುವಂತಹ ಕುಮಾರ್ ನಾಯಕ್ ಅವರು ಕೂಡ ಗಂಭೀರವಾಗಿ ತೆಗೆದುಕೊಂಡು ಆರ್ಟಿಐ ಕಾರ್ಯಕರ್ತರನ್ನ ಆ ಒಂದು ಕಾಂಪೌಂಡ್ ಒಳಗೆ ಮಟ್ಟ ಹಾಕೋದಕ್ಕೆ ಯಾವೆಲ್ಲ ರೀತಿಯಾಗಿರುವಂತಹ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದು ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಂದ್ರೆ STF ಅಧಿಕಾರಿಗಳು ಯಾರಿದ್ದಾರೆ ಅವರನ್ನು ಕೂಡ ಆ ಚರ್ಚೆಯಲ್ಲಿ ಭಾಗವಹಿಸುವಂತೆ ಮಾಡಿ ಯಾವ ರೀತಿಯಾಗಿರುವಂತಹ ಕಡಿವಾಣ ಈ ನಕಲಿ ಆರ್ಟಿಐ ಕಾರ್ಯಕರ್ತರಿಗೆ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ತಾ ಇರುವಂತದ್ದು. ಶ್ರುತಿ. ಓಕೆ ಆಶಿಕ್, ಥ್ಯಾಂಕ್ ಯು ತಮ್ಮ ಈ ಕ್ಷಣದ ಅಪ್ಡೇಟ್ಸ್ಗೆ.